ಒಂದೇ ಮಗು ಕೇರ್ಪೇಟೆಯಿಂದ ಅವನಿಗೆ ಕೆಲಸ ಇಲ್ಲ, ಪ್ರೈವೇಟ್ ಸ್ಕೂಲ್ ಹೋಗ್ತಾನೆ. ಇನ್ನೂ ಗಂಡ ಬರೋದಿಲ್ಲ. ಸ್ನೇಹಿತರೆ ನಮಸ್ಕಾರ. ತಾವೇ ನೋಡ್ತಾ ಇದ್ದೀವಿ ಇವತ್ತು ಹೊಳೆನರಸೀಪುರ ರೈಲ್ವೆ ಸ್ಟೇಷನಿಂದ ಈ ಸುದ್ದಿ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿಂದ ಓಡ್ತಾ ಇದ್ದೀನಿ. ಕೆಲ ಕ್ಷಣದಲ್ಲಿ ಟ್ರೈನ್ ಬರ್ತಾ ಇದ್ದೀನಿ. 5 ಕಿಲೋಮೀಟರ್ ಇದೆ ಹಾಸನಿಂದ ಬರುವಂಥ ಟ್ರೈನು. ಮತ್ತು ಯಾಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಇಲ್ಲಿ ಟ್ರೈನ್ ಬರ್ತಾ ಇದೆ. ಈಗ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಲ್ಲ ಇವರು. ಏನು ಹೊಳೆನರಸೀಪುರ ರೈಲ್ವೆ ಸ್ಟೇಷನ್ ಇದೆ, ಒಂದು ಅನೌನ್ಸ್ಮೆಂಟ್ ನೋಡಲ್ಲ. ಮತ್ತು ಎಡಗಡೆ ಬರುತ್ತಾ ಬಲಗಡೆ ಬರುತ್ತಾ ಪ್ಲಾಟ್ಫಾರ್ಮ್ ಒಂದಲ್ಲಿ ಬರುತ್ತಾ ಏನು ಹೇಳ. ಇಲ್ಲಿರುವಂಥ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಏನಿದೆ ಅದು, ಜೊತೆಗೆ ಇಲ್ಲಿ ಟ್ರೈನ್ ಬರೋ ಟೈಮ್ ಆದರೂ ಕೂಡ ಯಾವುದೇ ಮುನ್ಸೂಚನೆಗಳಿಲ್ಲ. ಜೊತೆಗೆ ಇಲ್ಲಿ ಯಾರ ಆರಕ್ಷಕರು ಕೂಡ ಅಲ್ಲೇ ಇರಲ್ಲ. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಆರಕ್ಷಕರು ಇರ್ತಾರೆ, ಅಂದರೆ ರೈಲ್ವೆ ಠಾಣಾ ಸಿಬ್ಬಂದಿ ಇರ್ತಾರೆ, ಅವರು ಕೂಡ ಇಲ್ಲ. ಜೊತೆಗೆ ಇಲ್ಲಿ ಲೋಕಲ್ ಸ್ಟೇಷನ್ ಪೊಲೀಸ್ನವರು ಕೂಡ ಒಬ್ಬರು ಇಲ್ಲ, ಹೋಮ್ ಗಾರ್ಡ್ ಕೂಡ ಇಲ್ಲಿ. ಇದು ಹಣೆ ಬರ. ಇದು ಹಗಲೋ ಥರದ ಸರಿ, ರಾತ್ರಿ ಹೊತ್ತು ಇದೇ ಹಣೆ ಬರ ಅಂತ ಕಾಣುತ್ತೆ ಮೋಸ್ಟ್ಲಿ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಇದು ಹೊಳೆನರಸೀಪುರ ರೈಲ್ವೆ ಸ್ಟೇಷನ್ ಇದ್ದೀನಿ. ಇದು ಹೆಡ್ ಆಫ್ ದ ಜಂಕ್ಷನ್. ಇದು ಏನಿವತ್ತು ಹಾಸನ್ನು ಮತ್ತು ಇಂಟರ್ ಸ್ಟೇಟ್ಗೆ ಮತ್ತು ಕರ್ನಾಟಕ ಸ್ಟೇಟಲ್ಲಿ ಏನೆಲ್ಲ ಟ್ರೈನ್ ಬರ್ತವೆ, ಒನ್ ಆಫ್ ದ ಜಂಕ್ಷನಲ್ಲಿ ಇವತ್ತು ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳಿಂದಂಥದ್ದು ಮತ್ತು ಅಧಿಕಾರಿ ವರ್ಗ ಕೆಲಸ ಮಾಡದಿರೋಂಥ ಒಂದು ವ್ಯವಸ್ಥೆ ನಾವಿಲ್ಲಿ ನೋಡ್ತಾ ಇರೋದು ಹೊಳೆನರಸೀಪುರ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೂಡ ನಾವು ಆನ್ಲೈನ್ ಚೆಕ್ ಮಾಡಿದಾಗ ಟ್ರೈನ್ ಬರ್ತಾ ಇದೆ. ಅನೌನ್ಸ್ಮೆಂಟ್ ಕೂಡ ಎಲ್ಲೂ ಮಾಡ್ತಾ ಇಲ್ಲ, ಮತ್ತು ಯಾವುದೇ ಡಿಸ್ಪ್ಲೇ ಕೂಡ ಇಲ್ಲಿ ನೆಟ್ಟಿಗೆ ಬರಲ್ಲ. ಇದು ಹೊಳೆನರಸೀಪುರದ ಹಣೆ ಬರ ಅಂತ ಇರೋದು. ಹಾಗೆಯೇ ಇನ್ನು ನಿಮಗೆ ಟ್ರೈನ್ ಬರೋದು ಕೂಡ ನಿಮ್ಗೆ ತೋರಿಸ್ತೀನಿ. ಜಸ್ಟ್ ನನ್ನ 2 ನಿಮಿಷದಲ್ಲಿ ಟ್ರೈನ್ ರೀಚ್ ಆಗುತ್ತೆ. ಅನೌನ್ಸ್ಮೆಂಟ್ ಕೂಡ ಯಾವುದು ಮಾಡಲ್ಲ, ಎಷ್ಟನೇ ಪ್ಲಾಟ್ಫಾರ್ಮ್ ಬರುತ್ತೆ ಏನು ಅಂತ. ಆಲ್ರೆಡಿ 5 ನಿಮಿಷ ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡಬೇಕು ರೂಲ್ ಪ್ರಕಾರ. ಬಟ್ ಇಲ್ಲಿ ತಾವೇ ನೋಡ್ತಾ ಮತ್ತೆ ಒಂದಷ್ಟು ಕಾಮಗಾರಿಕೆಗಳು ನಡೀತಾ ಇದೆ. ಇಲ್ಲಿ ಕಾಮಗಾರಿಕೆಗಳು ಏನು ನಡೀತಾ ಇದೆ, ಇರುವಂಥ ಎಲ್ಲ ಕಾಮಗಾರಿಕೆ ವ್ಯವಸ್ಥೆಗಳು ಇಲ್ಲೇ ಬಿಸಾಕಿರ್ತಾರೆ. ಮತ್ತು ಸಿಕ್ಕಾಪಟ್ಟೆ ಧೂಳು. ಏನು ಮೈಸೂರು ಟು ಹೊಳೆನರಸೀಪುರ ಬರ್ಬೇಕಾದ್ರೆ ಕಾಮಗಾರಿ ಆಗ್ತಾ ಇದೆಯಲ್ಲ, ಸಿಕ್ಕಾಪಟ್ಟೆ ಟ್ರೈನಲ್ಲಿ ಧೂಳು ತುಂಬ್ಕೊಂಡ್ಬಿಡುತ್ತೆ. ಯಾಕೆಂದರೆ ಇರೋಬರ ಆ ಥರ ಮಣ್ಣು ಹಾಕಿರೋವಂಥದ್ದು, ಮತ್ತು ಜಲ್ಲಿಕಲ್ಲು ಹಾಕಬೇಕು. ಜೊತೆಗೆ ಮಣ್ಣು ಮಿಕ್ಸು ಜಲ್ಲಿಕಲ್ಲು ಆದ್ರಿಂದ ಇಡೀ ಟ್ರೈನಲ್ಲಿ ಎಲ್ಲ ನಿಮಗೆ ತೋರಿಸ್ತೀನಿ. ಅದು ಕೂಡ ನಿಮಗೆ ತೋರಿಸ್ತೀನಿ ಧೂಳು ಹೆಂಗೆ ತುಂಬ್ಕೊಳ್ಳುತ್ತೆ ಅಂತ. ಯಾವುದೇ ಟ್ರೈನ್ ಬಂದು ಕೂಡ ಸಿಕ್ಕಾಪಟ್ಟೆ ಧೂಳು ತುಂಬ್ಕೊಳ್ಳುತ್ತೆ. ಮತ್ತು ಕಾಮಗಾರಿಕೆ ಸಿಕ್ಕಾಪಟ್ಟೆ ಮಂದಗತಿಲಿ. ಏನು ಸ್ಟೇಟ್ ಗೌರ್ಮೆಂಟಲ್ಲಿ ಯಾವನ್ ತಗೊಂಡವನೇ ಇದನ್ನು ಟೆಂಡರ್ನ, ಒಂದಷ್ಟು ಮೂಲಭೂತ ಸೌಕರ್ಯಗಳಿಲ್ದಿರೋಂಥ ಒಂದು ಎಲ್ಲ ಸ್ಟೇಷನು ಆಲ್ ಓವರ್ ಕರ್ನಾಟಕ ಏನಿದೆ, ಇಂಟರ್ ಸ್ಟೇಟು ಮತ್ತು ಸ್ಟೇಟು, ಜೊತೆಗೆ ಕೇಂದ್ರ ಸರ್ಕಾರ ಒಡೆತನ ಇರುವಂಥ ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ಗಳ ಹಣೆ ಬರನೇ ಇದು. ಕಳೆದ ಸಾರಿ ಕೂಡ ನಿನ್ನೆ ಕೂಡ ಒಂದು ಸುದ್ದಿ ಮಾಡಿದೆ ಮೈಸೂರು ಜಂಕ್ಷನಿಂದ. ಇವತ್ತು ಹೊಳೆನರಸೀಪುರ ಜಂಕ್ಷನಿಂದ ಸುದ್ದಿ ಮಾಡ್ತಾ ಇದ್ದೀನಿ. ಇಲ್ಲಿ ಅಟ್ಲೀಸ್ಟ್ ಅನೌನ್ಸ್ಮೆಂಟ್ ಕೂಡ ಆಗಬೇಕು, ಟ್ರೈನ್ ಬರ್ತಾ ಇದೆ ಬರೋಲ್ಲ ಅಂತ. ಒಂದು ಯಾವುದೇ ರೀತಿಯಾದ ಡಿ ಗ್ರೂಪ್ ಕೂಡ ಇಲ್ಲಿ ಇರೋದಿಲ್ಲ. ಟಿಕೆಟ್ ಕೂಡ ಕೌಂಟ್ರ್ ಬಿಟ್ಟರೆ ಯಾವುದೇ ರೀತಿಯಾದಂಥ ಮತ್ತು ಎಲ್ಲಿಗೆ ಏನು ಅಂತ ಹೇಳುವಂಥ ಒಂದು ಸೌಜನ್ಯ ಕೂಡ ಇಲ್ಲಿ ಇದ್ದಿರೋಂಥ ಒಂದು ರೈಲ್ವೆ ಡಿಪಾರ್ಟ್ಮೆಂಟು. ಇವತ್ತು ಏನು ಕೇಂದ್ರ ಸರ್ಕಾರ ಕೊಟ್ಟಂಥ ಎಲ್ಲ ಅನುದಾನಗಳು ಕೂಡ ಇವತ್ತು ರಾಜ್ಯ ಸರ್ಕಾರದ ಟೆಂಡರ್ಗಳು ಏನೇನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ರಾಜ್ಯ ಸರ್ಕಾರದ ಟೆಂಡರ್ ತಗೊಳ್ಳೋಂಥವ್ರು ಕೇಂದ್ರ ಸರ್ಕಾರದ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ಮಸಿ ಬೆಳೆಯುವಂಥ ಕೆಲಸ ಮತ್ತು ಬೇಜವಾಬ್ದಾರಿ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನಿಮಗೆ ತೋರಿಸ್ತಾ ಇರೋದು ಇಷ್ಟೇ ನೋಡಿ. ಈಗ ಜಸ್ಟ್ ಆನ್ಲೈನ್ ಚೆಕ್ ಮಾಡಿದೆ ವೇರ್ ಇಸ್ ಮೈ ಟ್ರೈನಲ್ಲಿ. ಇನ್ನೇನು 2 ನಿಮಿಷದಲ್ಲಿ ಟ್ರೈನ್ ರೀಚ್ ಆಗುತ್ತೆ. ಯಾವುದೇ ಅನೌನ್ಸ್ಮೆಂಟ್ ಕೂಡ ಆಗ್ತಾಯಿಲ್ಲ. ಇದು ಹೊಳೆನರಸೀಪುರದ ಹಣೆ ಬರ ನೋಡಿ. ಈಗ ಮಗು ಕೂಡ ಅಲ್ಲಿ ಹೋಗ್ತಾ ಇದೆ. ಅಟ್ಲೀಸ್ಟ್ ಅನೌನ್ಸ್ ಮಾಡಿದ್ರೆ ಇನ್ನೇನು ಟ್ರೈನ್ ಬರುತ್ತೆ ಅಂತ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ, ಏನು ಬರುತ್ತೆ, ಯಾವ ಟ್ರ್ಯಾಕಿಗೆ ಬರುತ್ತೆ ಅಂತ ಕೂಡ ಗೊತ್ತಿರಲ್ಲ. ಇದು ರಾಜ್ಯದ ರೈಲ್ವೆ ಡಿಪಾರ್ಟ್ಮೆಂಟ್ ಇರೋಂಥ ಹಣೆ ಬರ. ಮತ್ತು ಮುಖ್ಯವಾಗಿ ಪೊಲೀಸ್ ಇಲಾಖೆ ಇರಬೇಕಿಲ್ಲಿ. ಪ್ರತಿಯೊಂದು ಟ್ರೈನ್ ಟೈಮಿಂಗ್ಸ್ ಕೂಡ ಅವರು ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರುತ್ತೆ ಯಾವ ಟೈಮಿಂಗ್ಸ್ಗೆ ಆನ್ಲೈನ್ ಚೆಕ್ ಮಾಡ್ಕೋತಾರೆ. ನೋಡಿ, ಒಂದು ಟೀ ಸ್ಟಾಲ್ ಅವ್ರು ಬಂದು ಹಂಗೆ ತೆಗಿತಾರೆ ಆ ಟೈಮ್ಗೆ. ನೋಡಿ, ಅವ್ರಿಗೆ ಗೊತ್ತು, ಅವ್ರ ಜವಾಬ್ದಾರಿಯಿಂದ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಟೀ ಸ್ಟಾಲ್ ಅವರು ಅಟ್ಲೀಸ್ಟು ಸರ್ಕಾರದ ಸಂಬಳ ತಗೊಳ್ಳೋವಂಥವ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಒಬ್ಬರು ಕೂಡ ಆ ಟೈಮಿಂಗ್ಸ್ಗೆ ಯಾರು ಕೂಡ ಬರಲ್ಲ. ಇನ್ ಕೇಸ್ ನೈಟಲ್ಲಾದರೆ ಆಯಿತಾ, ಈಗಲೇ ಹಗಲೊತ್ತೆ ಯಾರು ಬರಲ್ಲ. ಇನ್ನು ನೈಟ್ ಕತೆ ಏನೋ ಗೊತ್ತಿಲ್ಲ. ಇಡೀ ರಾಜ್ಯದ ಮತ್ತು ಈ ಮೈಸೂರು ಜಿಲ್ಲೆ ಹಾಗೂ ಹಲವಾರು ಜಿಲ್ಲೆಗಳ ಹಣೆ ಬರ ರೈಲ್ವೆ ಸ್ಟೇಷನಲ್ಲಿ ಇರೋವಂಥದ್ದು. ಹಾಗೆ ನೀವು ನೋಡಿದಂಗೆ ಒಂದು ಮೂಲಭೂತ ಶೌಚಾಲಯಗಳು ಕೂಡ ಇಲ್ಲ. ಮತ್ತು ಏನು ಟ್ರ್ಯಾಕ್ಗಳೆಲ್ಲ ಹೊಸದಾಗಿ ರಿಪೇರಿ ಮಾಡ್ತಾರೆ, ಸಿಕ್ಕಾಬಟ್ಟೆ ಧೂಳುಮಯವಾಗಿಬಿಟ್ಟಿದೆ. ಎಲ್ಲ ಕಲ್ಲು ಹಾಕಬೇಕು, ಕಲ್ಲು ಹಾಕಿದ್ರೆ ಧೂಳು ಬರಲ್ಲ. ಏನು ಕಲ್ಲು ಜಲ್ಲಿಕಲ್ಲು ಹಾಕಿದ್ರೆ. ಬಟ್ ಇಲ್ಲಿ ಜಲ್ಲಿ ಮಿಶ್ರಿತ ಮಣ್ಣಿನ ಎಲ್ಲೋ ಟೆಂಡರ್ಗಳು ಮಾಡಿರೋಂಥ ಎಡವಟ್ಟು ಮತ್ತು ಅವ್ರು ಮಾಡೋಂಥ ಕಚರಾ ಕೆಲಸಗಳಿಗೆ ಇವತ್ತು ನಾವು ನಾಗರಿಕರು ಮತ್ತು ನಾವು ಟ್ಯಾಕ್ಸ್ ಕಟ್ಟೋದು ಇವತ್ತು ಹಣೆ ಬರ ಇದಾಗಿದೆ. ನಿಮಗೆ ಆನ್ಲೈನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಟ್ರೈನ್ ಬರೋದು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ. ಯಾವುದೇ ರೀತಿಯಂಥ ಅನೌನ್ಸ್ಮೆಂಟು ಕೂಡ ಇಲ್ಲ ಇಲ್ಲಿ. ಆಯಿತಾ, ಹೆಂಗೆ ಜನ ಯಾವ ಟ್ರ್ಯಾಕ್ ಹೋಗಿ ನಿಂತ್ಕೋತಾರೆ. ಈಗ ಇನ್ ಕೇಸ್ ಏನಾರ ಗೊತ್ತಿಲ್ಲದಿರೋರು, ವಯಸ್ಸಾದವರು, ಮಕ್ಕಳು ಏನಾರ ಆಕಸ್ಮಿಕವಾಗಿ ಈ ಒಂದು ಇಲ್ಲಿ ಟ್ರ್ಯಾಕ್ ಇದೆಯಲ್ಲ, ಈ ಟ್ರ್ಯಾಕ್ ಹತ್ರ ಮುಂದೆ ಹೋದರೆ ಕತೆ ಏನು? ನಿಜವಲ್ಲೂ ಇದು ಇಡೀ ರಾಜ್ಯದ ಹಣೆ ಬರ.
ಕೇಂದ್ರ ಸರ್ಕಾರದ ಯಾವುದೇ ನೀತಿ ನಿಯಮಗಳು ಇದ್ದರೂ ಕೂಡ ಅದನ್ನು ಪಾಲನೆ ಮಾಡದಿರೋಂಥ ಇಲ್ಲಿನ ರೈಲ್ವೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಇರೋದಿಲ್ಲ ಯಾವತ್ತೂ ಕೂಡ. ಇದು ಹಣೆಬರ ನೋಡಿ. ಆಲ್ರೆಡಿ ಟ್ರೈನ್ ಬಂತು. ಈಗ ನಿಮ್ಗೆ ಆಗ್ಲಿಂದನೂ ತೋರಿಸ್ತಾ ಇದ್ದೀನಿ, ಲೈವಲ್ಲೇ ಇದ್ದೀನಿ ನಾನು. ಅನೌನ್ಸ್ಮೆಂಟ್ ಆಗಿದೆಯಾ, ಯಾವ ಕಡೆ ಯಾವ ಟ್ರಾಕಿಗೆ ಬರುತ್ತೆ ಅಥವಾ ಎಷ್ಟು ಗಂಟೆಗೆ ಬರುತ್ತೆ, ಈಗ ಬರ್ತಾ ಇದೆಯಾ ಇಲ್ವೋ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಬೇಕು. ಇದು ರಾಜ್ಯದ ರೈಲ್ವೆ ಡಿಪಾರ್ಟ್ಮೆಂಟ್ಗಳಿರುವಂಥ ಹಣೆಬರ, ಜೊತೆ ಜಿಲ್ಲಾವಾರು ಹಾಗೆ ತಾಲೂಕುವಾರು ಇರುವಂಥ ಹಣೆಬರ. ಎಷ್ಟು ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಇವ್ರಿಗೆಲ್ಲ. ನಮ್ಮ ತೆರಿಗೆ ಹಣ ಲಕ್ಷಾಂತರ ರೂಪಾಯಿ ಇವ್ರಿಗೆ ದುಡ್ಡು ಕೊಡಬೇಕು, ಸಂಬಳ. ನೋಡಿ ಅಲ್ಲಿ ಟ್ರೈನ್ ಬರ್ತಾ ಇದೆ ಆಲ್ರೆಡಿ, ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ಟ್ರೈನ್ ಬರ್ತಾ ಇದೆ ಅಲ್ವಾ, ನೋಡಿ ಟ್ರೈನ್ ಬರ್ತಾ ಇದೆ ಅಲ್ಲಿ ಆಲ್ರೆಡಿ. ಒಂದು ಅನೌನ್ಸ್ಮೆಂಟ್ ಇಲ್ಲ, ಆಗ್ಲಿಂದ ಕೂಡ ನೀವು ನೋಡ್ತಾ ಇದ್ದೀರಾ, ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಲ್ಲ. ಇದು ಬೇಜವಾಬ್ದಾರಿತನದ ರಾಜ್ಯ ಸರ್ಕಾರದ, ಅದರಲ್ಲೂ ಮೇಂಟೈನ್ ಮಾಡಿದ್ರಂಥ ಅಧಿಕಾರಿಗಳ ವರ್ಗದ ಹಣೆಬರ ನೋಡಿ. ಒಬ್ಬರು ಪಾಪ ಟೀ ಸ್ಟಾಲ್ನವ್ರು ಬಂದು ಅವ್ರ ಟೈಮಿಂಗ್ಸ್ ಕರೆಕ್ಟಾಗಿ ಅವರು ಪಾಪ ತೆಗಿತಾರೆ. ಊಟಕ್ಕೆ ಹೋಗಿರ್ತಾರೆ ಪಾಪ, ಅಲ್ಲ ಅವ್ರು ತೆಗಿಲೇಬೇಕು ಅಂದ್ರೆ ಊರಿಲ್ಲ, ಯಾಕೆಂದ್ರೆ ಅವ್ರಿಗೆ ಬಾಡಿಗೆ ಕಟ್ತಾರೆ. ಆದರೆ ಅಧಿಕಾರಿಗಳು ಎಂಥ ನಿರ್ಲಕ್ಷ್ಯ, ದಡ್ತನ, ಮುಟ್ಟಾಳ್ತನ. ಇವ್ರಿಗೆಲ್ಲ ಲಕ್ಷಾಂತರ ರೂಪಾಯಿ ಸರ್ಕಾರದಿಂದ, ಕೇಂದ್ರ ಸರ್ಕಾರದ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ಇಸ್ಕೊಂಡಿರೋದು ರಾಜ್ಯದ ಮತ್ತು ದೇಶದ ತೆರಿಗೆ ದುಡ್ಡು ನೋಡಿ. ಈಗ ಯಾರೋ ಹೋಗಿ ಇಂಟಿಮೇಷನ್ ಮಾಡಿರ್ಬೇಕು. ಈಗ ಟ್ರೈನ್ ಬಂದ ಮೇಲೆ ಇವರು ಅನೌನ್ಸ್ ಮಾಡಿ ನೋಡ್ರಿ ಹಣೆಬರ ಇದು. ನಾನು ಯಾವಾಗ ಲೈವ್ ಮಾಡಕ್ಕೆ ನಿಂತ್ಕೊಂಡೆ, ಯಾರೋ ಹೋಗಿ ಹೇಳಿರ್ತಾರೆ ಮಾಧ್ಯಮದವ್ರು ಬಂದವ್ರೆ ಅಂತ. ಈಗ ಟ್ರೈನ್ ಬಂದ ಮೇಲೆ ಇವ್ರು ಅನೌನ್ಸ್ ಮಾಡೋದು ಇವ್ರ ಯೋಗ್ಯತೆಗೆ. ನಮಸ್ಕಾರ, ಥ್ಯಾಂಕ್ ಯು.